ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಈ ಮಲ್ಲೇಶ್ವರಮು ತುಂಬ ಒಂದು ಪ್ರಾಚೀನವಾಗಿರ್ತಕ್ಕಂಥ ಹಾಗೂ ಪವಿತ್ರವಾದ ದೈವ ಕ್ಷೇತ್ರಗಳ ಸಾನ್ನಿಧ್ಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆಂದರೆ ಎಲ್ಲ ಕಡೆಯೂ ಏನಿರುತ್ತೆ ಅಂದರೆ ಒಂದೊಂದು ಏರಿಯಾಗೆ ಒಂದೊಂದು ಹೆಸರು ಇರುತ್ತೆ. ಆದರೆ ಇಲ್ಲಿ ಮಲ್ಲೇಶ್ವರಮಲ್ಲೇ ಈ ಭಾಗದಲ್ಲಿ ಮುಖ್ಯವಾಗಿ ಅದು ಕಾಡು ಮಲ್ಲಿಕಾರ್ಜುನದ ಒಂದು ಪವಿತ್ರವಾದ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಫಸ್ಟ್ ಟೆಂಪಲ್ ಸ್ಟ್ರೀಟ್, ಸೆಕೆಂಡ್ ಟೆಂಪಲ್ ಸ್ಟ್ರೀಟ್, ಈ ಥರ ದೇವಸ್ಥಾನದ ಬೀದಿ ಅಂತ ಇರುತ್ತೆ. ಯಾಕೆಂದರೆ ಇಲ್ಲಿ ಅಷ್ಟು ಒಂದು ದೇವಸ್ಥಾನಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹಾಗೂ ಎಲ್ಲ ದೇವರುಗಳ ಒಂದು ದಿವ್ಯ ಸಾನ್ನಿಧ್ಯವು ಈ ಮಲ್ಲೇಶ್ವರಂ ಕ್ಷೇತ್ರ ಅಂದರೆ ತಪ್ಪಾಗಲಾರ್ದು. ಇಂತಹ ಒಂದು ಪರಮ ಪವಿತ್ರವಾದ ಕ್ಷೇತ್ರ ಹಲವಾರು ವಿಜೃಂಭಣೆಯಿಂದ, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ಭಕ್ತರ ಎಲ್ಲರ ಒಂದು ಮನಸ್ಸನ್ನು ಸೂರೆಗೊಂಡಿದೆ. ಅದರಲ್ಲೂ ವಿಶೇಷವಾಗಿ ನೀವೆಲ್ಲ ಬಸವನಗುಡಿಯಲ್ಲಿ ತುಂಬ ಪುರಾತನವಾಗಿರ್ತಕ್ಕಂತಹ ಕಡಲೆಕಾಯಿ ಪರಿಸೆಯನ್ನು ನೋಡಿರ್ತೀರ. ತುಂಬ ಜನ ಕಡಲೆಕಾಯಿ ಪರಿಸೆಗೆ ಹೋಗಿಲ್ಲ ಅನ್ನೋರೇ ಇಲ್ಲ, ಎಲ್ಲ ಹೋಗಿರ್ತೀರ. ಅದೇ ರೀತಿ ನಾವೇನು ಮಾಡಿದ್ರು, ನಮ್ಮ ಕಾಡು ಮಲ್ಲೇಶ್ವರ ದೇವಸ್ಥಾನದ ಗೆಳೆಯರ ಬಳಗದ ವತಿಯಿಂದ ಈ ಒಂದು ಕಡಲೆಕಾಯಿ ಪರಿಸೆ ನಮ್ಮ ಕ್ಷೇತ್ರದಲ್ಲೇ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಸದುದ್ದೇಶದಿಂದ ಸುಮಾರು ಒಂದು 8 ವರ್ಷಗಳ ಕೆಳಗೆ ಹಿಂದೆ ಈ ಒಂದು ಕಡಲೆಕಾಯಿ ಪರಿಸೆಯನ್ನು ಪ್ರಾರಂಭ ಮಾಡಿದ್ರು. ಬರ್ತಾ ಇದು ಇವಾಗ ಯಾವ ಮಟ್ಟದಲ್ಲಾಗಿದೆ ಅಂದರೆ ಬಸವನಗುಡಿಯಲ್ಲಿ ನಡೆಯುತ್ತಲ್ಲ ಅಷ್ಟು ಒಂದು ವಿಜೃಂಭಣೆಯಿಂದ ಸಹ ಇಲ್ಲೂ ಮಲ್ಲೇಶ್ವರಮಲ್ಲೂ ನಡೀತಾ ಇದೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದೇ ತಿಂಗಳು 15, 16, 17, 18 4 ದಿನಗಳ ಪರ್ಯಂತ ವಿಶೇಷವಾಗಿ ಈ ಕಡಲೆಕಾಯಿ ಪರಿಸೆ ನಡೆಯುತ್ತೆ. ಬಹಳ ವಿಜೃಂಭಣೆಯಿಂದ ಬಹಳ ವಿಶೇಷವಾಗಿ ನಡೆಯುತ್ತೆ. ಆದರೂ ಹುಣ್ಣಿಮೆ ಹಾಡು ಅಂತ ಹೇಳಿ ಸುಮಾರು ಒಂದು 200ನೇ ಸಂಚಿಕೆ ಈ ಒಂದು ಹುಣ್ಣಿಮೆ ಹಾಡು ಈ ಸಲ ನಡೀತಾ ಇರೋದು ಇನ್ನೂ ಬಹಳ ವಿಶೇಷ. ಇಂತಹ ಒಂದು ಪರಮ ಪವಿತ್ರವಾದ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೀತದೆ. ಕಾಡು ಮಲ್ಲಿಕಾರ್ಜುನ ಸ್ವಾಮಿಯವರ ವಿಶೇಷವಾದ ಕಡಲೆಕಾಯಿಯಿಂದ ಅಲಂಕಾರ ಮಾಡಲಾಗ್ತದೆ. ಅದೇ ಥರ ನಮ್ಮ ದೇವಸ್ಥಾನದಲ್ಲೂ ಆ ನಂದಿಗೂ ಸಹ ವಿಶೇಷವಾಗಿ ಕಡಲೆಕಾಯಿಯಿಂದ ಅವತ್ತು ಅಲಂಕಾರ ಮಾಡ್ತೀವಿ. ಹಾಗೂ ನಂದಿಕೇಶ್ವರ ಸ್ವಾಮಿಯವರಿಗೂ ಸಹ ನಾವೆಲ್ಲ ಹೂವಿಂದ ಅಲಂಕಾರ, ನಾನಾ ರೀತಿ ಅಲಂಕಾರಗಳನ್ನು ಮಾಡ್ತೀವಿ. ಆದರೆ ಕಡಲೆಕಾಯಿಯಿಂದಲೇ ಅಲಂಕಾರ ಮಾಡ್ತಕ್ಕಂಥದ್ದು ಅದು ಒಂದು ವಿಶೇಷ. ಅದರಲ್ಲೂ ಈ ಸಲ ಶ್ರೀ ನಂದಿಕೇಶ್ವರ ಸ್ವಾಮಿಯವರಿಗೂ ಸಹ ಕಡಲೆಕಾಯಿಯಿಂದಲೇ ಅಲಂಕಾರವನ್ನು ಮಾಡ್ತೀವಿ. ಬಹಳ ತುಂಬ ಅಂದರೆ ಕೈಲಾಸವೇ ಭೂಮಿಗೆ ಇಳಿದಷ್ಟು ಸೊಬಗಾಗಿರ್ತದೆ. ಎಲ್ಲರೂ ಆ ದಿನ ಸಕುಟುಂಬ ಸಮೇತರಾಗಿ ಬಂದು ಈ ಒಂದು ವಿಶೇಷವಾದ ಕಡಲೆಕಾಯಿ ಪರಿಸೆಯಲ್ಲಿ ಪಾಲ್ಗೊಂಡು ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿಯ ಸಮೇತ ಶ್ರೀ ನಂದಿಕೇಶ್ವರ ಸ್ವಾಮಿಯವರ ದಿವ್ಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಹಾಗೂ ಈ ಕಡಲೆಕಾಯಿ ಪರಿಸೆಯ ಸಂದರ್ಭದಲ್ಲಿ ಹುಣ್ಣಿಮೆ ಹಾಡು ಅಂತ ಮಾಡ್ತಾರೆ. ಬಹಳ ವಿಶೇಷ ಅಂದರೆ ಈ ನಗರದ ಪ್ರಮುಖ ಗಾಯಕರನ್ನು ಕರೆಸಿ ಅವರಿಂದ ವಿವಿಧವಾದ ಭಕ್ತಿ ಗೀತೆಗಳು, ಜಾನಪದ ಗೀತೆಗಳು, ಭಾವಗೀತೆಗಳನ್ನೆಲ್ಲ ಏರ್ಪಡಿಸುತ್ತಾರೆ. ಬಹಳ ವಿಶೇಷವಾಗಿ ನಡೀತಾ ಇದೆ. ಸಾವಿರಾರು ಜನ ಭಕ್ತಾದಿಗಳೊಂದು ಈ ಒಂದು ವಿಶೇಷವಾದ ಮನೋರಂಜನಾ ಒಂದು ನೋಟವನ್ನು ಕಣ್ತುಂಬಿಸ್ಕೊಳ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಸಕುಟುಂಬ ಸಮೇತರಾಗಿ ಬನ್ನಿ.